ಹಲೋ, ವೆಲ್ಕಮ್ ಟು ಕುಕ್ ವಿತ್ ಎಲ್.ಜೆ. ಇವತ್ತಿನ ವಿಡಿಯೋದಲ್ಲಿ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಒಂದು ಕುಕ್ಕರ್ಗೆ ತೊಗರಿಬೇಳೆ, ಹಸಿ ಅವರೆಕಾಳು ಮತ್ತು ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ 2-3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದು ಕೂಗೋಷ್ಟರಲ್ಲಿ ಬಸ್ಸಾರಿಗೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಳ್ಳೋಕ್ಕೆ ನಾವೇನೇನು ಬೇಕಂತ ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. ಫಸ್ಟು ಒಂದು ಜಾರ್ಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು, ಒಂದು 6 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಈರುಳ್ಳಿ, ಸುಟ್ಟಿಟ್ಕೊಂಡಿರೋಂಥ ಅರ್ಧ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು 1-2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದು ರುಬ್ಕೊಂಡ್ಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಳು ಏನಿರುತ್ತಲ್ಲ ಅದನ್ನು ಕೂಡ ನಾನು ಇದಕ್ಕೆ ಸುಮಾರು 1-1.5 ಸೌಟ್ ಆಗೋಷ್ಟು ಹಾಕಿ ರುಬ್ಕೊಂಡು ನಾನು ಅದನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟ್ಲಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಬಾಡಿಸ್ಕೊಂಡು ಈ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕುವಾಗ ಕೂಡ ಅಷ್ಟೇ, ನಾವು ಈ ಸೊಪ್ಪು ಮತ್ತು ಕಾಳೇನು ಬೇಯಿಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೋತೀವಲ್ಲ ಅದೇ ನೀರನ್ನೇ ಹಾಕ್ಕೋಬೇಕಾಗುತ್ತೆ. ಬೇರೆ ಅಡಿಷ್ನಲ್ ನೀರೇನು ಹಾಕ್ಕೋಬೇಡಿ. ಇದು ನೀರು ಏನಿರುತ್ತಲ್ಲ ಸೊಪ್ಪು ಬೆಂದಿರೋಂಥ ನೀರು, ಈ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದೇ ನೀರನ್ನೇ ನಾನು ಮಸಾಲೆ ಹಟ್ಟಿ ಜಾರ್ ಕೂಡ ಇದೇ ನೀರಲ್ಲೇ ತೊಳ್ಕೊಂಡು ನಾನು ಸಾರಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಅಡಿಷ್ನಲ್ ನೀರೇನು ಹಾಕ್ಕೋತಾ ಇಲ್ಲ. ನಿಮ್ಮ ಕನ್ಸಿಸ್ಟೆನ್ಸಿ ಸರೋಗಿಲ್ಲ, ಜಾಸ್ತಿ ತಿಕ್ಕಾಗಿತ್ತು ಸಾಂಬಾರು ಅಂದರೆ ಮಾತ್ರ ನೀವು ಬೇರೆ ಅಡಿಷ್ನಲ್ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸೊಪ್ಪಲ್ಲಿ ಬಗ್ಸಿರೋಂಥ ನೀರನ್ನೇ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನಾನು ಸಾರನ್ನ ಒಂದು ಕಡೆ ಕುದಿಯೋಕೆ ಇಟ್ಕೋತಾ ಇದ್ದೀನಿ. ಈಗ ನಾನು ಇದೇ ನೀರು ಬಗ್ಸಿದ್ದೀನಲ್ಲ, ಇದೇ ನೀರನ್ನೇ ನಾನು ಸಾಂಬಾರು ಕೂಡ ಯೂಸ್ ಮಾಡ್ಕೊಂಡಿರೋದು. ಈಗ ನಾನು ಇದನ್ನು ಸೊಪ್ಪನ್ನ ಆರೋಕ್ಕಿಟ್ಟು ಅದರದ್ದು ನೀರನ್ನೆಲ್ಲ ಹಿಂಡಿ ತೆಗೆದು ಸಪ್ರೇಟ್ ಮಾಡ್ಕೋತೀನಿ. ಇದು ಆರೋಷ್ಟರಲ್ಲಿ ನಾವು ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಲಿದ ಮೇಲೆ ನಾವೀಗ ಅದಕ್ಕೆ ಒಂದು ರೆಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದು 5-6 ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಅಥವಾ ಜಜ್ಜಿ ಹೊಡೆದು ಇಟ್ಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅವದಷ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂಚೂರು ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಬಣ್ಣ ಬಿಟ್ಕೊಳ್ಳೋವರೆಗೂ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ನಾನು ಅದನ್ನು ಬಾಡಿಸ್ಕೊಂಡು, ನಂತರ ನಾನು ಅದಕ್ಕೆ ಸುಮಾರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕ್ಕೋತೀನಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋಸ್ಗೆ ಲೈಕ್ ಮತ್ತು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸುಮಾರೀಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದು ಕೊಬ್ಬರಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಬಾಡಿಸ್ಕೊಂಡು ಈ ಸೊಪ್ಪೇನು ಇರುತ್ತಲ್ಲ, ನಾನು ನೀರೆಲ್ಲ ತೆಗೆದು ಹಿಂಡಿಟ್ಕೊಂಡಿದ್ದೀನಲ್ಲ ಆ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಸೊಪ್ಪು ಪಲ್ಯನೂ ಕೂಡ ರೆಡಿ ಆಗುತ್ತೆ. ಈ ಪಲ್ಯ ಆಗೋಷ್ಟರಲ್ಲಿ ಒಂದು ಕಡೆ ಸಾರು ಕೂಡ ಚೆನ್ನಾಗಿ ಕೊದ್ದು ಎರಡೂ ಕೂಡ ಬೇಗನೆ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.